ಈ ಒಂದು ತರಬೇತಿಯ ವಿಶೇಷತೆಯನ್ನು ಮತ್ತು ತರಬೇತಿ ಪಡೆದ ನೀವುಗಳು ಯಾವ ರೀತಿ ಜವಾಬ್ದಾರಿಯಿಂದ ಈ ಬಂದೂಕನ್ನು ಅಥವಾ ಪಿಸ್ತೂಲನ್ನು ಅಥವಾ ರೈಫಲನ್ನು ಉಪಯೋಗಿಸಬೇಕು ಅನ್ನೋ ವಿಚಾರ ಕೂಡ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದಾರೆ. ಕಳೆದ ವರ್ಷ ಕೂಡ ನಾನು ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹಾಗೂ ಬಹುಶಃ ಇಷ್ಟು ಜನ ಇರುವಂತ ಅನ್ಕೊಂಡಿದ್ದೀನಿ, 156 ನಾಗರಿಕರು ಕೋಲಾರ ಜಿಲ್ಲೆಯವರು ತಮ್ಮ ಆತ್ಮರಕ್ಷಣೆಗಾಗಿ ಮತ್ತು ತಮ್ಮ ಬೆಳೆಯ ರಕ್ಷಣೆಗಾಗಿ ಏನು ಈಗ ಬಂದೂಕ ತರಬೇತಿಯನ್ನು ಪಡೆದಿದ್ದೀರಿ, ನೀವೆಲ್ಲರೂ ಒಂದು ರೀತಿಯಲ್ಲಿ ಈಗ ಎಂಪವರ್ ಆಗಿದೆ. ಎಂಪವರ್ಮೆಂಟ್ ಆಲ್ವೇಸ್ ಗೋಸ್ ವಿತ್ ವಾಟ್ ಇಸ್ ನೋನ್ ಆಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ನನ್ನ ಹತ್ರ ಬಂದೂಕ ಇದೆ ಅನ್ನುವಂತಹ ಒಂದು ಉದ್ದೇಶ, ನಿಮ್ಮಲ್ಲಿ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ. ಅವರು ಮಾತು ಹೇಳ್ತಾ ಇದ್ರು, ಬೆಕ್ಕಿ ಒಳಗೆ ಸರಸ ಆಡಬಾರದು ಅಂತ. ಅಂದ್ರೆ ಬಂದೂಕ ಅಂದ್ರೆ ಬೆಕ್ಕಿ ಇಟ್ಕೊಂಡಿದೆ. ನಾವು ನಮ್ಮ ಜೀವನ ಹೇಗೆ ರಕ್ಷಣೆ ಮಾಡ್ಕೊತೀವೋ ಹಾಗೆ ಬಂದೂಕವನ್ನು ಕೂಡ ಬಹಳ ಕೇರ್ಫುಲ್ ಆಗಿ ಪರಿಣಾಮಕಾರಿಯಾಗಿ ವಿಶೇಷವಾದ ಮುತುವರ್ಜಿ ವಹಿಸಿ ರಕ್ಷಣೆ ಮಾಡ್ಕೊಬೇಕಾಗುತ್ತೆ. ಅಂಡ್ ಈಗಾಗಲೇ ನಿಮಗೆ 7 ದಿನಗಳ ಒಂದು ಥಿಯರಿಟಿಕಲ್ ಟ್ರೈನಿಂಗು ಪ್ರತಿಯೊಬ್ಬರು ಕೂಡ ಫೈರಿಂಗ್ ಮಾಡೋದೆಲ್ಲ ಕೂಡ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಕ್ರೈಸಿಸ್ನ ಮ್ಯಾನೇಜ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ಸೈಕಲಾಜಿಕಲಿ ಅಂಡ್ ಮೆಂಟಲಿ ವೆರಿ ವೆರಿ ಅಲರ್ಟ್ ಅಂಡ್ ವೆರಿ ಸ್ಟ್ರಾಂಗ್. ನಮ್ಮ ಕೈಲಿ ಬಂದೂಕ ಇದ್ರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಬರದೇ ಹೋದರೆ ಇಟ್ ಬಿಕಮ್ಸ್ ಎ ಥಿಂಗ್. ಸೊ ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ನಾನು ಕೂಡ ಲಾಸ್ಟ್ ಟೈಮ್ ಇವರು ಮಂಜುನಾಥ್ ನನಗೂ ಗುರುಗಳು, ಇವರೇ ನನಗೂ ಕಲಿಸ್ಕೊಟ್ರು, ಆಮೇಲೆ ಇನ್ಯಾರೋ ಬೇಸ್ಗಳೆಲ್ಲ ಕಲಿಸ್ಕೊಟ್ರು. ಅದನ್ನು ಪ್ರಾಕ್ಟೀಸ್ ಮಾಡದೆ ಹೋದರೆ ಈಗ ಲೈಸೆನ್ಸಿಂಗ್ ಅಥಾರಿಟಿ ನನಗೂ ಗೊತ್ತಿರಬೇಕಲ್ಲ ಅದು ಯಾವ ರೀತಿ ಬಳಸ್ತಾರೆ, ಬಳಸುವ ರೀತಿಯಲ್ಲಿ ಎಲ್ಲ ಸ್ಕಿಲ್ಸ್ ಇದೆ. ಆ ಸ್ಕಿಲ್ಸ್ ನಾವು ಹೇಗೆ ಮಾಸ್ಟರ್ ಮಾಡ್ಕೋಬೇಕು ಅಂತ ಬಹಳ ಇಂಪಾರ್ಟೆಂಟ್. ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಪಿಸ್ತೂಲ್ ಆರ್ ಎ ರೈಫಲ್. ಸೊ ದೇರ್ಫೋರ್ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಂಡ್ ಯು ನೀಡ್ ಟು ಬಿ ವೆರಿ ವೆರಿ ಫೋಕಸ್. ತುಂಬಾ ಫೋಕಸ್ ಆಗಿ ನಾವು ಅದನ್ನ ನಡೆಸಬೇಕು. ಬಹಳ ಸಂದರ್ಭಗಳಲ್ಲಿ ನಾವು ಕೋಲಾರದಲ್ಲಿ ನಮ್ಮಲ್ಲಿ ಫಾರ್ಚುನೇಟ್ಲಿ ವಿ ಹ್ಯಾವ್ ವಂಡರ್ಫುಲ್ ಪೊಲೀಸ್ ಆಫೀಸರ್ಸ್. ನಮ್ಮ ಜನ ಅತ್ಯಂತ ಶಾಂತವಾಗಿ ನೆಮ್ಮದಿಯಾಗಿ ನಮ್ಮ ಕೋಲಾರದಲ್ಲಿದ್ದಾರೆ. ನಮ್ಮಲ್ಲಿ ಕ್ರೈಮ್ ರೇಟ್ ಕೂಡ ಅಷ್ಟು ಕೆಟ್ಟದಾಗೇನಿಲ್ಲ. ಮತ್ತೆ ನಮ್ಮಲ್ಲಿ ಜೀವ ರಕ್ಷಣೆಗೆ ಕೂಡ ಬಹಳಷ್ಟು ಉತ್ತಮವಾದಂತಹ ವಾತಾವರಣ ಇದೆ. ಸೊ ಆ ಕಾರಣಕ್ಕಾಗಿ ಐ ಮಸ್ಟ್ ಥ್ಯಾಂಕ್ ಆಲ್ ದ ಪೊಲೀಸ್ ಆಫೀಸರ್ಸ್ ಅಂಡ್ ಸ್ಟಾಫ್ ಬಿಕಾಸ್ ಇಟ್ ಇಸ್ ದೀಸ್ ಪೀಪಲ್ ಹೂ ಆರ್ ಮೇಕಿಂಗ್ ಅಸ್ ಲೈಫ್ more and more peaceful and also enjoyable. ನಾವೆಲ್ಲ ಜೀವನದಲ್ಲಿ ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ ಅಂದರೆ ಅದರಲ್ಲಿ 90% ಪಾಲು ಪೊಲೀಸರಿಗೆ ಹೋಗಬೇಕು. ಅವರು ರಕ್ಷಣೆ ಮಾಡ್ತಾರೆ. ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ 10% ನಾಗರಿಕರು. ಸೊ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸಿಸ್ಟಮ್ ಬಿಕಾಸ್ ಎವ್ರಿಬಡಿ ಇಸ್ ಇನ್ ದ ಸಿಸ್ಟಮ್. ನಾವೆಲ್ಲರೂ ಒಟ್ಟಿಗೆ ಆಕ್ಸಿಡೆಂಟ್ ಅಂದರೆ ಟು ಫೈಟ್ ಅಗೇನ್ಸ್ಟ್ ಎನಿ ಇವೆಂಚುಯಾಲಿಟಿ ಅಂಡ್ ಆಲ್ಸೋ ಟು ಫೈಟ್ ಅಗೇನ್ಸ್ಟ್ ಎನಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಇದ್ರ ಬಗ್ಗೆ ನಾವೆಲ್ಲರೂ ಬಹಳ ಹೆಚ್ಚು ಜ್ಞಾನವನ್ನು ಪಡೆಯಬೇಕು ಅನ್ನೋ ಮಾತನ್ನು ಹೇಳ್ತಾ, ಲಾಸ್ಟ್ ಟೈಮ್ ಬಹಳ ಜನ ಹೇಳುವುದು ಕಡಿಮೆ ಇಲ್ಲ, ವಯಸ್ಸನ್ನು ಬಹಳ ಕಡಿಮೆ ಇದ್ದಾರೆ, ಒಂದು 4 ಜನ ಮಾತ್ರ ಕಾಯ್ತಾ ಇದ್ದಾರೆ. ನಾವು ಇವಾಗ 50% ಆಫ್ ಎಂಪವರ್ಮೆಂಟ್ ಆಫ್ ವುಮೆನ್. ಈಗ ಅವರ ಎಸ್ಪಿ ವಾಸ್ ಆಲ್ಸೋ ಎ ವೆರಿ ಆಕ್ಟಿವ್ ಎನರ್ಜೆಟಿಕ್ ಲೇಡಿ. ಆಮೇಲೆ ಶಿ ಆಲ್ಸೋ ಶುಡ್ ಟೇಕ್ ಫಾರ್ವರ್ಡ್ ಅಂಡ್ ನಿಮಗೆ ಶಿ ಶುಡ್ ಬಿ ವೆರಿ ಗ್ರೇಟ್ ಇನ್ಸ್ಪಿರೇಷನ್. ಅಷ್ಟು ಸಣ್ಣ ಹೆಣ್ಣುಮಗಳು ಎಸ್ಪಿ ಪೋಸ್ಟ್ ಅಲ್ಲಿ ಇದ್ಕೊಂಡು ಇಡೀ ಜಿಲ್ಲೆಯ ಒಂದು ಕಾನೂನು ಸುವ್ಯವಸ್ಥೆ ರಚನೆ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಎ ಜೋಕ್, ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ನನಗೆ ಅನ್ಸುತ್ತೆ ಐ ಥಿಂಕ್ ಇಟ್ ಶುಡ್ ಬಿ ಅ ವೆರಿ ಗ್ರೇಟ್ ಲೆಸನ್ ಆಫ್ ಇನ್ಸ್ಪಿರೇಷನ್ ಫಾರ್ ವಿಮೆನ್ ಟು ಕಮ್, ಎಸ್ಪೆಷಲಿ ಆಮೇಲೆ ಮಹಿಳೆಯರು ಇನ್ ಜನರಲ್. ಯು ಶುಡ್ ಟೇಕ್ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ಎಸ್ಪೀಸ್ ಲೈಕ್ ಕನಿಕಾ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳೋದೇನಂತಂದ್ರೆ ಮಂಜುನಾಥ್ ಪಾಯಿಂಟ್ ಹೇಳಿದ್ರು, ಇದು ಪ್ರತಿಷ್ಠೆಗೋಸ್ಕರ ಬಂದೂಕನ್ನು ಇಟ್ಕೊಳ್ಳೋದು ಹೋಗ್ಬೇಕು. ನಾನು ಕೊಡಗಲ್ಲಿ ಕೆಲಸ ಮಾಡೋದು, ನಿಮಗೆಲ್ಲ ಗೊತ್ತಿದೆ. ಕೊಡಗಿನಲ್ಲಿ ಬಂದೂಕ ಇಟ್ಕೊಳ್ಳೋದು ಪ್ರತಿಷ್ಠೆ, ಅದು ಕುಟುಂಬದ ಪ್ರತಿಷ್ಠೆ, ಅದು ಕುಟುಂಬದ ಗೌರವ. ಇಲ್ಲಿ ಆ ರೀತಿಯಾದಂತಹ ಒಂದು ಸಂದರ್ಭ ಆಗಲಿ ಅಥವಾ ವಾತಾವರಣ ಆಗಲಿ ಇಲ್ಲ. ಆದರೂ ನೀವು ಏನೋ ಒಂದು ಶೋಕಿಯ ಪದ ಹೇಳ್ತಾರಲ್ಲ, ನನ್ನ ಹತ್ರ ಬಂದೂಕ ಇದೆ, ಪ್ರತಿಷ್ಠೆ, ಆ ಕಾರಣಕ್ಕಾಗಿ ದಯಮಾಡಿ ಬಂದೂಕವನ್ನು ನೀವು ಉಪಯೋಗಿಸಬಾರ್ದು ಮತ್ತು
ಮೂಲಕ